ಲೇಟ್ ಆಯ್ತು ಒಂದಿಂದ ಏನು ಒಳ್ಳೇದು ಮಾಡಿದ್ರು 6 ಗಂಟೆಗೆ ಬಂದೇನ 5 ಸುಸ್ಸು ಸಿಸಿ ಇಲ್ಲ ಜಾಗ ನೋಡ್ಲಾರ ಅದನ್ನ ಬುಕ್ ಮಾಡಕ್ಕೆ ಹೋಗ್ಬೇಡ್ರಿ ಅವತ್ತು ಜಲ್ದಿ ಯಾಕೋ ಬಿಜಿ ಆಗಿಬಿಟ್ರೆ ಇಬ್ರು 12 ಗಂಟೆ ಉಲ್ಲಾಸ ಏ ಪ್ರವೀಣ ಏಯ್ ಅಲ್ಲದ ಹೋಗು तो हलो दोस्तों ವೆಲ್ಕಮ್ ಟು ಅವರ್ ಬ್ರ್ಯಾಂಡ್ ನ್ಯೂ ವ್ಲಾಗ್. ಇವತ್ತು ಬೆಂಗಳೂರು ಮಲಿನವನ್ನು ತೊರೆದು ಹೋಗ್ತಿದ್ದೀವಿ ಕಾಡಿನ ಕಡೆ. ಆಲ್ಮೋಸ್ಟ್ ಎಲ್ಲ ರೆಡಿ ಅದ. ನಮ್ಮ ಕರಿ ಸ್ಲೀಪಿಂಗ್ ಬ್ಯೂಟಿ ಒಂದು ಇವಾಗ ಎದ್ದದ. ಅದ್ಮೇಲೆ ಅದನ್ನು ಕರ್ಕೊಂಡು ಹೋಗಬೇಕು. ಈಗ ಡೈರೆಕ್ಟ್ ನಿಮ್ಗೆ ಮೀಟ್ ಆಗ್ತೀನಿ ಪ್ರವೀಣ್ ಗೌಡ್ರ ರೂಮ್ನಾಗ. ಅಲ್ಲಿವರೆಗೂ ಜಳಕಾದ ಮಾಡಿ ಮುಗಿಸೋಣ. ಫ್ಲಾಶ್ ಆಫ್ ಮಾಡ್ಲಾ ನೀ ಕಾಣ್ಬೇಕಲ್ಲ ಲೇಟ್ ಆಯ್ತು ಇವನಿಂದ ಏನು ಮಾಡ ಬರಲ್ಲ. ಈಗ ನಮ್ಗೆ 10 ಸಾರಿ ಕಾಲ್ ಮಾಡಿ ನಮ್ಮ ತಲೆದಿಂದ ನಾನು ಏನು ಒಳ್ಳೇದು ಮಾಡಿದ್ದು. 10ಕ್ಕೆ ಬಸ್ ಅದ ಇಲ್ಲಿ ಬಂದು ನಿಂತಿದ್ದು ಎಷ್ಟಕ್ಕೆ 8 ಆಯ್ತು ಟೈಮು. ಇನ್ನು ಬಾಗ್ಲೂರ್ನಾಗ ಅದೇವು. ಇವು ಶನಿವಾರ ಅಂತಂದ್ರೆ ಟ್ರಾಫಿಕ್ ಭಾಳ ಇರುತ್ತೆ. ಮತ್ತೆ ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ನಿದ್ದೆ ಮಾಡ್ದ. ನಾನು ಎಬ್ಸ್ತಿರೋದವನ 5:15 5:15ಗೆ ಎಬ್ಸಿ ಅಣ್ಣ ಎದ್ದಿದ್ದು 6:15ಗೆ. ನೀ 6 ಗಂಟೆಗೆ ಎಬ್ಸಂದೇನ 5:05ಗೆ ಎಬ್ಸೇನ ಅವನು. ಆದ್ರೂ ಯೂಸ್ ಇಲ್ಲ. ಮೈಕ್ ಹಾಕೊಂಡ್ರ ಕೇಳ್ಸತ್ತಾಳೆ ಎಷ್ಟಕ್ಕೆ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ಹಾಕ್ಬೇಕ ಹಾಕೋಣ ತಡಿ. ನಾವಿರೋದು ಬಾಗ್ಲೂರು ಕ್ರಾಸ್ ಅಲ್ಲಿ, ಅಲ್ಲಿಂದಾನೆ ಹೋಗ್ಬೋದಾಗಿತ್ತು. ಹಂಗೆ ಹೋಗ್ಬೋದಿತ್ತಲ್ಲ ಮನೆಯ ಅಪ್ರೂಪದ ಮಂದಿ ಸ್ವಲ್ಪ ಹೇಳ್ತಾರ ದೊಡ್ಡ ಏನು ಕೇಳಕ್ ಬರಲ್ಲ. ಅಲ್ಲೇ ಹತ್ಕೊಂಡಿದ್ರೆ ಮೇಕ್ರೆ ಸರ್ ಆರಾಮಾಗಿ ಎಷ್ಟೊತ್ತಿಗೆ ಮೆಸ್ಟಿಗೆ ಹೋಗ್ತಿದ್ರೆ ನೀವು ಬಾಗ್ಲೂರು ಕ್ರಾಸಿಂದ ಇಲ್ಲಿಗೆ ಬಂದ್ರ ಯಾವ್ದಕ್ಕಾರ ಹತ್ಲಿ ಹೋಗಿ 10 ಗಂಟೆ ಒಳಗಡೆ ಮುಟ್ಟಬೇಕು ನಾವಲ್ಲಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಿನ್ ಜೊತೆ ಇದ್ರು ರುಡ ಬಿದ್ದಿದೆ ಅದು ಏನ ಯಾವಾಗ ನಿನ್ ಜೊತೆ ಇದ್ರು ರುಡ ಬಿದ್ದಿದೆ ಅದ ಕನ್ನಡಿ ನೋಡಿ ಕ್ಯಾಮ್ರಾ ನೋಡ್ಗಿಸಿಂದ ನೋಡಿ ಬರೀ ಅದೇ ರುಡ ಆಗಿಬಿಟ್ಟಿದೆ. ಏನ್ ಮಾಡಿ ನಾನಾದ್ರು ಎಲ್ಲ ಜಾಗ ಇಲ್ಲ. ರೂಢಿ ಹಚ್ಚಿದ್ವಿ ಇವನ ಕರೆ ಆಮೇಲೆ ಹೇಳ್ತಾನ. ಮೆಜೆಸ್ಟಿಕ್ಗೆ 3 ಜನ ಎಷ್ಟೊತ್ತಿಗೆ ಹೋಗಿ ಮುಟ್ಬೋದ ಅಜ್ಮಾಸ್? ಅಂದಾಜು ಎಷ್ಟೊತ್ತಿಗೆ ಹೋಗಿ ಮುಟ್ಬೋದು? ವಾ 5 ನಿಮಿಷ ಮೆಜೆಸ್ಟಿಕ್ ಹೋಗ್ಬೋದು. ನಮ್ದು ಬಾಗಲಕೋಟ, ಅವನ್ ಶಿವಮೊಗ್ಗ. ಇವಂದು ಮೆಜೆಸ್ಟಿಕ್ ಮುಟ್ಟೆ ಅನ್ನ ಸುಸು ಮಾಡಕ್ ನಾನೇ ಅಲ್ಲಿ ಸಿ ಮಾಡಿ ಬರ್ತೀವಿ. ಸಿ ಅರ್ಜೆಂಟ್ ಅದ. ಎಲ್ಲದ್ರಲ್ಲೂ ಸುಸು ಸಿ ಎರಡು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನೇನೋ ಮಾಡ್ಲಾರ ಬಸ್ಸಿಗೆ ಹತ್ಕೋಬಾರ್ದು. ತಡಿಯೋ ಎಷ್ಟು ಓಡಾಗೈತಿ ಅದು. ನನ್ನ ಮಗ ಓಡ್ತಾವನೆ. ಒಟ್ಟು ವೈಬ್ ಮಸ್ತ್ ಇದೆ ಹಿಂದ್ಗಡೆ. ಸೂ ಮಾಡಕಂತ ಸಿಕ್ತು. ಜಲ್ದಿ ನಡೆಯೋ, ಎಲ್ಲಿ ಬೇಕಾದಲ್ಲಿ ಹೋಗ್ರಿ. ಬಟ್ ಸುಸ್ಸು ಸಿಸಿ ಇಲ್ಲ ಜಾಗ ನೋಡ್ಲಾರ ಅದನ್ನ ಬುಕ್ ಮಾಡಕ್ ಹೋಗ್ಬೇಡ್ರಿ ಅವತ್ತು. ಬರೀ ಇಂಥದೆಯಾ? ದೊಡ್ಡ ತಗೊಂಡ್ರೆ ತಗೋಬೋದು. ಇಲ್ಲೆಲ್ಲ ರೊಕ್ಕ ನಡೆಯುತ್ತ. ಅದೇ ಪ್ರಾಬ್ಲಮ್ ಮಾರ. ಕಳಲಿಲ್ಲ ಇದಕ್ಕೂ ದೋಸ್ತ ಆ ಸೈಡ್ ದುಡ್ಡು ತಗೋತಾರ ಅಂತೇಳಿ ಈ ಸೈಡ್ ಹೇಳ್ಕೊಂಬಂದಾನ ಅಣ್ಣ. ಇಡೀ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಪೂರ್ತಿ ಮ್ಯಾಪ್ನೇ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟವನೆ. ಆದ್ರೂ ಒಂದು ವಿಷಯ ಹೆಚ್ಚಿಗೆ ಅಂದ್ರ ಸುಸ್ಸು ಮಾಡೋ ಜಾಗ ಕ್ಲೀನ್ ಇತ್ತು ಮೆಜೆಸ್ಟಿಕ್ ಅಲ್ಲಿ. ಅದು ಸರ್ಕಾರ ಬಸ್ ಸ್ಟಾಪ್ನ್ಯಾಗ ಸುಸ್ಸು ಮಾಡೋ ಜಾಗ ಕ್ಲೀನ್ ಇತ್ತು. ಸುಸ್ಸು ಮಾಡೋದು ಹೊಸಾದಿದು ಎಲ್ಲಾನು. ಜ್ಯೂಸ್ ಬಾ ತಗೋ ನಡಿ, ಇಲ್ಲಿ ಐತಿ ಬಿಡಿಗಿದಾನ. ಮತ್ತೆ ಎಲ್ಲಾರ ಅವನು ಈ ನನ್ನ ಮಗ ಅಲ್ಲೇ ಕುತ್ಕೊಂಡು ಎಲ್ಲ ಇದು ಮಾಡ್ಕೊಂಡ್ಬಿಡ್ತಾನೆ. ಅವಾಗ ಹೋಗಿದ್ದ ಮತ್ತೆ ತರ್ಲಿಲ್ಲಾಗ ತಲೆ ಬಿಡಿ ನಡಿ ಅವನು. ಇನ್ ಡೈರೆಕ್ಟ್ ಬಸ್ಸಲ್ಲಿ ವಿಡಿಯೋ ಮಾಡುವಂಗಾದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಒಮ್ಮೆ
ರೀಚ್ ಜಾಗದಾಗ ಸಿಗ್ತೀವಿ ಡೈರೆಕ್ಟ್. ಅಲ್ಲಿವರೆಗೂ ಜಲ್ದಿ ಲೈಕ್ ಸಬ್ಸ್ಕ್ರೈಬ್ ಹಾಗೆ ವಿಡಿಯೋ ಮುಗಿದ್ಮೇಲೆ ಶೇರ್ ಮಾಡ್ಕೊಂಬಿಡ್ರಿ. ಹಂಗೆ ಬೆಲ್ ಬಟನ್ ಒತ್ಕೋತಾ ಇರ್ರಿ, ಯಾಕಂದ್ರೆ ನಮ್ಮ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಬೇಕಾಗ. ಏನಾದ್ರು ತಗೋರ ಒಂದು ಅಲ್ಲಿ ಅದಾವು, ಅದನ್ನ ತಗೋ. ಇದು ನಾವು ಪಲ್ಪಿ ಆರೆಂಜ್ ತಗೋ. ಓಯ್ 3 ಜನಕ್ಕೆ ಒಂದೊಂದು ಪಲ್ಪಿ ಆರೆಂಜ್ ತಗೋ ಜಲ್ದಿ. ನಾವು ಅಲ್ಲಿ ತಗೊಳ್ಳೋವರೆಗೂ ನಾವು ಕಾಯೋನು. ಸೊ ಈಗ ಅಂತಿರ್ತಾರೆ ಜನಗಳೆಲ್ಲ, ಇವನ್ಯಾವನು ಅವನು ವಿಡಿಯೋ ಮಾಡೋಕತ್ತ ನಿಂತಾನಂತ. ಅದಕ್ಕೆಲ್ಲ ಕೇರ್ ತಗೋಬಾರ್ದು. ಇನ್ನೆಲ್ಲ ಮಾಡ್ಲಿಲ್ಲ ಅಂದ್ರೆ ಇನ್ನೇನು ಮಾಡುತ್ತೆ. ಆಯ್ತಾನಾ ಹೊಂಟ್ರ ಅವ್ರು. ನಾವಂತೂ ಹೋಗಿ ಬಂದ್ವಿ. ಅದು ಸೂ ಬಂದಿದಾವ. ಅಣ್ಣಾಗ ಅರ್ಜೆಂಟ್ ಆಗಿದಾವ, ಹೋಗಾಕ ತ್ರಾಸ ಬರ್ತಾವನೆ. ಹೋಗು ಈಗ ಹೇಳ್ಬಿಟ್ಟು ಹೋಗು. ಹೋಗ್ಬಿಟ್ಟು ಬಾರ ಜಲ್ದಿ. ಹಿಂಗ್ ಹೋಗು. ಹೋಯ್ತು ಅಂದ್ರೆ ರಿವರ್ಸ್ ಬಾ. ಮತ್ತೆಲ್ಲ ಈ ಕಡೆ ಬಂದಾರ ದುಡ್ಡಿಸೋತಾರ ಮತ್ತೆ. ಹಿಂಗ್ ಹೋಗು, ಮೊದ್ಲು ಹೋಗು, ಆಮೇಲೆ ವಾಪಸ್ ಹಂಗೆ ಆ ಸೈಡಿಂದ ಬಾ, ಹಿಂದ್ಗಡೆಯಿಂದ. ಹೋಗಿ ಜಾಗದಿಂದ ಬರಬೇಡ, ವಾಪಸ್ ಹಂಗೆ ಸ್ಟ್ರೈಟ್ ಹೋದೆ, ರೈಟ್ ಹೊಳ್ಕೊಂಬ. ಹೋಗು. ನಾವು ಹೋಗಿ ರೀಚ್ ಆದ ಎಷ್ಟೊತ್ತಾಗ್ಬೋದು? ಒಂದು 9 hours ಆಗುತ್ತಾ ಹೋಗಾಕ? ಹೋಗಿ ರೀಚ್ ಆಗುತ್ತಾನೆ ಅಲ್ಲಿ ಕೂತಲ್ಲ ಕುಂಡ್ರಬೇಕು. ಎಲ್ಲಾರ್ದು ಕೊಂಡು ಸಂಯುಕ್ತ ಏನು ಮಾಡ ಬರಲ್ಲ. ಇಂಪಾರ್ಟೆಂಟ್ ವಿಷಯ, ಬಸ್ಸಲ್ಲಿ ಹುಡುಗಿರು ತುಂಬಾ ಜನ ಅವ್ರೆ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಮೇ ಬಿ ಇವತ್ತು ಪ್ರವೀಣ್ ಲಕ್ ಇರ್ಬೋದು. ಅದಕ್ಕೆ ಇಲ್ಲಿ ಕ್ಲಾಸ್ ಅನ್ನಾಗಿ ಸಿಶಿ ಬಂದಿದೆ ಅಂತ ಕ್ಯಾರಿ ಬ್ಯಾಗ್ ಕೊಡೋದು. ಐಕೆನೆ ತೆರಲ ನಾ ಹೇಳೋದವನು ಪ್ಲಸ್ ಒಗ್ಯಾಗಲ್ಲ, ಇದಕ್ಕೆ ಬಂದೈತೆ ಅಂದಲ್ಲ ಇಟ್ಕೋ. ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ? ಯಾಕೋ ಬಿಜಿ ಆಗ್ಬಿಟ್ರೆ ಇಬ್ರು. ಸೊ ಗಾಯ್ಸ್, ತಿನ್ನಾಕ ತಿಳ್ಕೊಂಡೆ ಒಂದು ಕಡೆ ಯಾವ್ದು ಉಡುಪಿ ಹೋಟೆಲ. ಎಲ್ಲ ಕಡೆ ಹೋದ್ರು ಉಡುಪಿ ಹೋಟೆಲ್ ಅಂತ ನಮ್ಮನ್ನು ಬಿಡಲ್ಲ. ಓ ಶಿಟ್. ಸೈಡು ಹುಡುಗರು ವಾಶ್ರೂಮ್ ಏನ ಇಡ್ಲಿ ವಡಾ ಚಪಾತಿ. ಪೂರಿ ಇಲ್ಲ ಇಡ್ಲಿ ವಡಾ ತಗೊಳಕತ್ತೇವು. ಇವ್ರು ತಗೊಳಕ ಹಿಂದ ಬಂದು ನೋಡ್ತಾರೆ. ಇವ್ರು ನಂಗೆ ಕರ್ಕೊಂಬಂದ್ ಕೇಸಿಂದ ನಮ್ ಬಾಳೆ ಹಾಳಾಗಿ ಹೋಗೈತೆ. ಅವನು ಒಂದ್ ಕಡೆ ಬಂದ ಕೂಡಲೇ ಏನ್ ತಿನ್ಬೇಕು ಏನಿಲ್ಲ ಜಲ್ದಿ ಮುಗಿಸ್ಕೊಂಡ್ಬಿಡ್ಬೇಕು. 10-15 ಸಲ ಯೋಚನೆ ಮಾಡ್ತಾರೆ. ಇವ್ರನ್ನೆಲ್ಲ ಕರ್ಕೊಂಬಂದು ಏನ್ ಮಾಡುದು ನಾವು? ಬಾಪಾ ಕುಂಡ್ರು ಹಿರಿಯ ತಂಪದಾವ. ನೀ ಎಲ್ಲೇ ಕೂತ್ರು? ಏಯ್ ಫುಲ್ ತಂಪದಾವ್. ಕೂತ್ ಕೂಡ್ಲೆ ಗುಲಾಬ್ ಜಾಮೂನ್ ಗಳ ಅಲ್ಲಾಡ್ಕೋತಾವ. అంటే ఎస్ ನೋಡೋಣ. ಅಣ್ಣ ಅಪರೂಪಕ್ಕೆ ಎದ್ದು ಹೋಗಿಸಿನ ತಗೊಂಡ್ಬರ್ತಾವನೆ. ಲೈಟ್ ಬೀಳ್ತಾ ಇದ್ದ ಅವಾಗಿಂದ ಏನು ಮಾಡವ್ರಲ್ಲ. ಈಗ ಕುತ್ಕೊಂಡ್ ತಿಂತೀವಿ ಮೊದ್ಲ, ತಿಂದ್ಬಿಟ್ಟ ಆಮೇಲೆ ಮತ್ತಿವ್ರು ಮಲ್ಕೊಂಡ್ರು ಮಲ್ಕೋಬೋದು. ನಾನಂತೂ ಡೌಟ್ ಮಲ್ಕೊಳ್ಳೋದು, ಯಾಕಂದ್ರೆ ನಮ್ದು ನೈಟ್ ಶಿಫ್ಟ್ ಮುಗಿಸ್ಕೊಂಡ ಬಂದ ನಾನಂತೂ ಫುಲ್ ಮಲ್ಕೊಂಡಾನಿ. ಯಾವನೇನು ಹೇಳೋಂಗಿಲ್ಲ ಕೇಳೋಂಗಿಲ್ಲ. ನಮ್ದಂತೂ ಫುಲ್ ನಿದ್ದೆ ಆಗೈತಿ. ನಾ ಬೆಳಗ್ಗೆ ಅಲ್ಲಿ ಹೋಗಿ ಮುಟ್ಟದ್ಮೇಲೆ ಮತ್ತೆ ನಿದ್ದೆ ಮಾಡಾಕತ್ತೀವಿ. ತೊಗೊಂಬಂದ ಅಣ್ಣ. ಕಮಾನ್ ಬೇಬಿ, ಥ್ಯಾಂಕ್ ಯು. ಏನ ಎಷ್ಟು? 310 70 ರೂಪಾಯಿನಾ? ಒಂದಕ್ಕೆ 70 ರೂಪಾಯಿ. ಸರಿ, ಊಟ ಮಾಡಿಸಿ ಆಮೇಲೆ ಮೀಟ್ ಆಗೋಣ. ವಾಟರ್ ಬಾಟಲ್ ತಗೋ. ಉಲ್ಲಸ್ ವಾಟರ್ ಬಾಟಲ್ ಬೇಕು, ತಗೊಂಬರಾಗ ಹೋಗು. ತಿಂದೇತೀವಿ ಜಲ್ದಿನ. ಜಸ್ಟ್ 5 minutes ಆಯ್ತು ಅಷ್ಟೇ. ಅಂದ್ರೂ ಸರಿ ಇದ್ದಿದ್ರ. ಪ್ರವೀಣ ಚೆನ್ನಾಗಿ ಅನಿಸ್ತಾನ ತಿಂದಿದ್ದು. ಪ್ರವೀಣ ಇಡ್ಲಿ ಸರಿ ಐತಾ ನೋಡ್ರಿ. ನಮ್ಮ ಕಂಪ್ನಿ ಅಂತಾನು ಚೆನ್ನಾಗಿರಲಿಲ್ಲ ಅಂತ ಅಂದ್ರು. ಥಿಂಕ್ ಮಾಡಿ ಯಾವ ರೇಂಜ್ಗೆ ಐತೈತೆ ಹೇಗೆ. ನಮಗಂತರೂ ಯಾವುದಕ್ಕೂ ಸರಿ ಅನಿಸೋದಿಲ್ಲ. ಉಡುಪಿ ಹೋಟೆಲು ಯಾವ ಊರಾಗದೆ ಅದೊಂದು ಗೊತ್ತಿಲ್ಲ.
ಸೆಂಟ್ರಲ್ ಇಳಿಸ್ಯಾನು 2 ಅವರ್ಸ್ ಆಯ್ತು ನಾವು ಜರ್ನಿ ಮಾಡಾಕತ್ತಿ ಈಗ ಇನ್ನೂ 4 ಅವರ್ಸ್ ಅದ 4 ಅವರ್ಸ್ ಮುಗಿಸೊಂದು ಆಲ್ರೆಡಿ ಟೈಮ್ 12 ಗಂಟೆ. ಇನ್ನೂ ಕನ್ವರ್ಟ್ ಆಗಿಲ್ಲ, ಫೋನ್ ಪೇ ಇಲ್ಲ ಅಂತ. ಸುಭಾಷ್ ಯಾರು ಇವರೆಲ್ಲ ಅಲ್ಲೇ ನೋಡ್ರು ಫೋನ್ ಪೇ ಗಿನ್ ಪೇ ಎಲ್ಲ ಚಾಲು ಅದ. ಇಲ್ಲಿ ಫೋನ್ ಪೇ ಇಲ್ಲ ಏನೋ ಹಾಕೊಂಡ್ರು ಹೆಂಗ ಆ ಸೈಡ್ ಐತಾ ಅಲ್ಲಿ ವಿಡಿಯೋ ಮಾಡ್ತಿದ್ದೆ ನೋಡಾಯ್ತಾರ ಪ್ರವೀಣ. ಇವನೇನೋ ಬಂದ ಇಲ್ಲ, ಬರೋ ಒಳಗಡೆ ಬಾ ಅಣ್ಣ, ಒಳಗಡೆ ಬಾ ಜಲ್ದಿ ಬಾ. ಹುಡುಕ್ತಾವನೆ ಅಣ್ಣ ನಮ್ನ. ಏ ಬಾರೋ ಅಣ್ಣ ಹುಡುಕ್ತಾವನೆ. ಇನ್ನು ಬಿಟ್ಟು ಬಿಟ್ಟು ಒಳಗೆ ಬಂದಿದ್ವಲ್ಲ ಇನ್ನು ಮತ್ತೆ ಪ್ರವೀಣ ಅವ್ನ್ ಬಿಟ್ಟು ಒಳಗೆ ಬಂದೇವಲ್ಲ ಮತ್ತಂತ ನಡೆ ಈಗ ಇಬ್ರು ಟೀಮ್ ಅಪ್ ಆಗಿದಿರಲ್ಲ ಅಂತೇಳಿ ಬನ್ರಿ ಉಲ್ಲಾಸ್ ಅವ್ರೆ. ಏನ್ರಿ ಬರೀ ಒಂದು ವಾಟರ್ ಬಾಟಲ್ ತರಕ್ ಎಷ್ಟೊತ್ತು ಮಾಡ್ತೀವ? ಎದ್ದು ನಿಂತು ಹಾಕೋರು ಸರಿಯಾಗಿ ಹಾಕೋ ಎದ್ದು ನಿಂತು ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ ಪ್ಯಾಕ್ ಆಗಿದೆ ಈಗ. ಎಲ್ಲೇ ಹೋದ್ರು ಸುತ್ತು ಸಿಸಿ ಇದನ್ನ ಬಿಡಬಾರ್ದು ಅಂತಾರಲ್ಲ, ಇಲ್ಲಿ ಹಂಗೆ ನಮ್ದು ಬಸ್ ಸ್ಟಾಪ್ ಸಿಕ್ತಾ ಟಾಯ್ಲೆಟ್ ಕಾಣಿತಂದ್ರೆ ಹೋಗ್ತಿರ್ಬೇಕು ಹಂಗೆ. ಏ ಪ್ರವೀಣ ಏಯ್ ಅಲ್ಲದ ಹೋಗು. ಇನ್ನು ನಮಗ ಔಟ್ಡೋರ್ನಾಗ ಮಾಡ್ತಾವ ಅವನು. ಔಟ್ಡೋರೇ ಚಂದ ಅನ್ಸತ್ತೆ ಯಾಕೋ ಇವಂಗ. ನಮಗೆಲ್ಲ ಗೊತ್ತಾಗೋಯ್ತು. ಹೇಳಿದ್ರೆ ಕೇಳಲ್ಲ ನಮ್ಮ ಮಾತು. ಹೋಗಪ್ಪ ಖಾಲಿ ಅದ ತಿನ್ಕೊಂಬ ಸರಿ ಉಯ್ಕೊಂಬ ಕೇಳಲ್ಲ ನಮ್ಮ ಮಾತು. ದೊಡ್ಡವ್ರ ಮಾತು ಕೇಳಂದ್ರೆ ಕೇಳಲ್ಲ ಒಟ್ಟ. ಎಲ್ಲರೂ ಯಾಕಂದ್ರೆ ಈ ಕಡೆ ನೋಡೋ ಅಂಕಂತವ್ರೆ ಆಕ್ವರ್ಡ್ ಫೀಲ್ ಆಗತ್ತದ. ಬಟ್ ಇವಾಗ ಮಾಡ್ಲಾರ ಯಾವಾಗ ಮಾಡೋಕ್ಕಾಗತ್ತೆ. ನೆಕ್ಸ್ಟ್ ಟೈಮ್ ಇಲ್ಲಿರೋ ರೋಡ್ನಾಗ ಬೈಕ್ ತೊಗೊಂಬರ್ತೀನಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಈ ರೋಡ್ನಾಗ ಬೈಕ್ ತೊಗೊಂಬಂದು ನೆಕ್ಸ್ಟ್ ಟೈಮ್ ಫಿಕ್ಸ್. ಜನಗಳು ಯಾಕೋ ನನ್ನ ನೋಡಕತ್ತಾರು. ನೋಡ್ಲಿ ಅವನು ನಾನು ಯಾಕೋ ಮಂಗಿ ಆಗತ್ತೆ ಕಾಣತ್ತ ಅನ್ಸ. ಈಗ ಚೆನ್ನಾಗಿ ಅಂದಿದ್ದೀನಿ. ಇನ್ನು ಹುಡುಗರು ಫುಲ್ ಬ್ಯುಸಿ ಆಗಿಬಿಟ್ಟವ್ರೆ. ಪ್ರವೀಣ ಎಲ್ಲೋದಾಗ ಗೊತ್ತಿಲ್ಲಲ್ಲ ಅವನು. ಅಣ್ಣ ಓಡಿ ಹೊಂಟವನೆ ಜಲ್ದಿ. ನಾವು ಓಡೋಗಿ ಬಸ್ ಹತ್ಕೊಂಡ್ಬಿಡೋಣ.